ಯೆಹೋಶುವ ಅಧ್ಯಾಯ 14. ಮಹಾಯಾಜಕ ಎಲ್ಲಾಜಾರನೂ ನೂನನ ಮಗ ಯೆಹೋಶುವನೂ ಇಸ್ರಾಯೇಲ್ ಕುಲಾಧಿಪತಿಗಳು ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯೋರ್ದನಿನ ಪಶ್ಚಿಮದ ಕಾನಾನ್ ದೇಶವನ್ನು ಚೀಟು ಹಾಕಿ ಇಸ್ರಾಯೇಲ್ಯರ 9 ಕುಲದವರಿಗೆ ಸ್ವಾಸ್ಥ್ಯವಾಗಿ ಹಂಚಿಕೊಟ್ಟರು. ಉಳಿದ 2 ಕುಲಗಳ ಜನರಿಗೆ ಯೋರ್ದನಿನ ಆಚೆಯಲ್ಲಿ ಮೋಶೆ ಸ್ವಾಸ್ಥ್ಯವನ್ನು ಕೊಟ್ಟಿದ್ದನು. ಲೇವಿಯರಿಗೆ ಮಾತ್ರ ಕೊಡಲಿಲ್ಲ. ಯೋಸೇಫ್ಯರು ಮನಸ್ಸೆ, ಎಫ್ರಾಯಿಮ್ ಎಂಬ 2 ಕುಲಗಳಾಗಿ ಎಣಿಸಲ್ಪಟ್ಟರಲ್ಲ. ಲೇವಿಯರಿಗೆ ಕೆಲವು ಪಟ್ಟಣಗಳು, ಅವರ ದನ ಕುರಿಗಳಿಗೋಸ್ಕರ ಅವುಗಳಿಗೆ ಸೇರಿದ ಹುಲ್ಲುಗಾವಲುಗಳು ಹೊರತಾಗಿ ಬೇರೇನೂ ಸಿಕ್ಕಲಿಲ್ಲ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ದೇಶವನ್ನು ಹಂಚಿಕೊಂಡರು. ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯೆಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜ್ಜೀಯನೂ ಯೆಫುನ್ನೆಯ ಮಗನೂ ಆದ ಕಾಲೇಬನು ಅವನಿಗೆ, ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ನನ್ನನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳೂ ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆ ಶಕ್ತಿ ಇರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದೂ ಇದರ ಪಟ್ಟಣಗಳು ದೊಡ್ಡವೂ ಕೋಟೆ ಕೊತ್ತಲುಳ್ಳವುಗಳೂ ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನೂ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಆಗ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜ್ಜೀಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಹೊಂದಿಕೊಂಡದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ. ಅದರ ಮುಂಚಿನ ಹೆಸರು ಕಿರ್ಯತ್ ಅರ್ಬ ಎಂಬುದು. ಅರ್ಬ ಎಂಬವನು ಉನ್ನತ ಪುರುಷರಲ್ಲಿ ಪ್ರಮುಖನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ಒಟ್ಟಾಗಿ ನಾವು ಯೆಹೋಶುವ 14ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 14. 13ನೇ ಅಧ್ಯಾಯ ನಾವು ನೋಡಿಕೊಳ್ಳುವಾಗ ದೃಶ್ಯ ಭಾಳ ವಿಚಿತ್ರವಾಗಿದೆ. ಒಬ್ಬ ಮಿಲಿಟರಿ ಸೈನ್ಯದ ಅಧಿಕಾರಿ, ಶೂರನು, ವೀರನು, ಸೂರ್ಯನನ್ನೇ ನಿಲ್ಲಿಸಿ ಅಥವಾ ಭೂಮಿಯನ್ನೇ ನಿಲ್ಲಿಸಿ ಕಮ್ಯಾಂಡ್ ಮಾಡಿ ಆಜ್ಞೆ ಕೊಟ್ಟು, ಸೂರ್ಯನೇ ನೀನು ಗಿಬ್ಯೋನ್ನಲ್ಲಿ ನಿಂತ್ಕೋ, ಚಂದ್ರನೇ ನೀನು ಐಲೋನ್ನಲ್ಲಿ ನಿಂತ್ಕೋ ಎಂಬುದಾಗಿ ನಿಲ್ಲಿಸಿಬಿಟ್ಟಂಥ ಕಮ್ಯಾಂಡರ್ ಇನ್ ಚೀಫ್, ಅಂದರೆ ಮುಖ್ಯ ಅಧಿಕಾರಿ, ಸೈನ್ಯಾಧಿಕಾರಿ ಯೆಹೋಶುವನು 31 ಅರಸರ ಜೊತೆಯಲ್ಲಿ ಯುದ್ಧ ಮಾಡಿ 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 ಸೋಲು ಅನ್ನುವಂಥದ್ದನ್ನು ಅಪರೂಪವಾಗಿ ಕಂಡಂಥ ಆಯಿ ಎಂಬಂಥ ಸ್ಥಳದಲ್ಲಿ ಅದು ಆಕಾನನೆಂಬಂಥ, ಆಕಾನ್ ಅಂದರೆ ಕಿರುಕುಳ ಕೊಡುವಂಥವನು, ತೊಂದರೆ ಕೊಡುವಂಥವನ ಮುಖಾಂತರವಾಗಿ ಒಂದು ಸಾರಿ ಯುದ್ಧದಲ್ಲಿ
ಸೋಲನ್ನು ಸ್ವಲ್ಪ ಮಟ್ಟಿಗೆ ಅಪ್ಪಿಕೊಳ್ಳಬೇಕಾಯಿತು. 36 ಜನರು ಮೃತಪಟ್ಟರು. ಆ ಯುದ್ಧದಲ್ಲಿ 3,000 ಜನರು ಸೋತು ಹೋದರು. ದೇವರು ಇಸ್ರಾಯೇಲರು ಪಾಪ ಮಾಡಿದ್ರಂತ 30 ಲಕ್ಷ ಜನರ ಬಗ್ಗೆ ಹೇಳಿದಾಗ ಯೆಹೋಶುವನು ಮೊದಲನೇ ಬಾರಿಯಾಗಿ ಸೋಲನ್ನು ಅಪ್ಪಿಕೊಳ್ಳಬೇಕಾಯಿತು. ದೇವರ ಹತ್ರ ಮೊರೆ ಇಟ್ಟನು, ಪ್ರಾರ್ಥಿಸಿದನು. ಅನಂತರ 31 ಅರಸರ ಜೊತೆಯಲ್ಲಿ ಯುದ್ಧ ಮಾಡಿ ಸೋಲು ಅನ್ನುವಂಥದ್ದನ್ನೇ ಕಾಣದೆ ಜಯದಿಂದ ಜಯಕ್ಕೆ ಸಾಗಿ ಹೋದಂಥ ಯೆಹೋಶುವನು 13ನೇ ಅಧ್ಯಾಯದಲ್ಲಿ ಮುದುಕನಾಗಿದ್ದಾಗ ದೇವರು ಅವನಿಗೆ ಕಾಣಿಸಿಕೊಂಡು ದೇವರು ಮಾತಾಡ್ತಾನೆ. ಯೆಹೋಶುವನ ಸಂಗಡ ಮಾತನಾಡ್ಬಿಟ್ಟು, ನೀನು ಮುದುಕನಾಗ್ಬಿಟ್ಟಿದೆ, ಆದರೆ ವಶಪಡಿಸಿಕೊಳ್ತಕ್ಕಂಥ ಸ್ಥಳ ಇನ್ನೂ ಬಹಳ ಇದೆ ಎಂಬುದಾಗಿ ದೇವರು ಯೆಹೋಶುವನಿಗೆ ಹೇಳ್ತಾನೆ ರೀ. ಮತ್ತು ಆ ರೀತಿಯಾಗಿ ಹೇಳಿದ ಮೇಲೆ ದೇವರು ಇವೆಲ್ಲ ಗೋತ್ರದವರು 9 ಪ್ಲಸ್ 2 ನೋಡುವಾಗ 10-12 ಗೋತ್ರದವರು. ಆದರೆ ಲೇವಿ ಗೋತ್ರದವರಿಗೆ ಅವಕಾಶ ಇಲ್ಲ ಅಥವಾ ಸ್ವಾಸ್ಥ್ಯ ಇಲ್ಲ. ಯಾಕಂದರೆ ದೇವರೇ ಅವರ ಸ್ವಾಸ್ಥ್ಯವಾಗಿದ್ದರು. ಬೇರೆ ಕುಲದವರು ದೇಶವನ್ನು ಸಂತೋಷದಿಂದ ವಶಪಡಿಸಿಕೊಳ್ಳುವಾಗ ಯಾರು ವಶಪಡಿಸಿಕೊಳ್ಳಬಾರದು ಎಂಬುದಾಗಿ, ಯಾವ ಕುಲದವರು ವಶಪಡಿಸಿಕೊಳ್ಳಬಾರದು ಎಂಬುದಾಗಿ ಹೇಳಿದಂಥ ಕುಲದವರ ಬಗ್ಗೆ ದೇವರು ನೆನಪಿಟ್ಟುಕೊಂಡಿದ್ದಾನೆ. ದೇವರಿಗೆ ನೆನಪಿಸುವಂಥ ಅವಶ್ಯಕತೆ ಇಲ್ಲ. ಆದರೆ ಜನರಿಗೋಸ್ಕರವಾಗಿ, ಅವರಿಗೋಸ್ಕರವಾಗಿ, ಅಂದರೆ ಲೇವಿಯವರಿಗೋಸ್ಕರವಾಗಿ ದೇವರು ಜನರನ್ನು ನೆನಪಿಸ್ತಾನೆ. ದೇವರು ಮರ್ತಿಲ್ಲ. ಎಲ್ಲ ಜನರು ವಶಪಡಿಸಿಕೊಳ್ಳುವಾಗ, ಖುಷಿಯಾಗಿರುವಾಗ, ಸಂತೋಷವಾಗಿರುವಾಗ, ಸ್ವಂತ ಮನೆಗಳನ್ನು ಕಟ್ಟಿಕೊಳ್ಳುವಾಗ ಲೇವಿಯವರಿಗೆ ಇಲ್ಲ ಎಂಬಂಥದ್ದು ದೇವರಿಗೆ ಗೊತ್ತಿದೆ. ಆದ ಕಾರಣ ಈ ರೀತಿಯಾಗಿ ಹೇಳ್ಬೋದು. ಇದರ ಅನ್ವಯ ಅದೇನಂತ ಹೇಳಿದರೆ, ಯಾರಿಗೆ ಇಲ್ಲವೋ ಅವರ ವಿಷಯದಲ್ಲಿ ದೇವರಿಗೆ ಹೆಚ್ಚು ಗಮನ ಇದೆ. ಹೌದು, ಎಲ್ಲ ಇರುವಂಥ ಆಶೀರ್ವಾದ ಹೊಂದಿದಂಥವರಿಗೆ ದೇವರ ಆಶೀರ್ವಾದ ಇದ್ದೇ ಇದೆ. ಆದರೆ ಕೊರತೆಯಲ್ಲಿದ್ದಂಥವ್ರನ್ನ ದೇವರು ಸ್ಮರಿಸುವಾತನಾಗಿದ್ದಾನೆ. ಗಲಾತಿ 2:10 ಬಡವರನ್ನು ಜ್ಞಾಪಕ ಮಾಡಿಕೋ ಅಂತ ಹೇಳ್ಬಿಟ್ಟು ಹೊಸ ಒಡಂಬಡಿಕೆಯಲ್ಲಿ ಕೂಡ ಅಂಥ ಒಂದು ತೀರ್ಮಾನ, ಅಂಥ ಒಂದು ಯೋಚನೆ ಮಾಡಿದರು. 1 ಕೊರಿಂಥ 12ನೇ ಅಧ್ಯಾಯದಲ್ಲಿ ಕೂಡ ವರಗಳ ಬಗ್ಗೆ ನೋಡುವಾಗ ದುರ್ಬಲರಾಗಿ ಬಲಹೀನರಾಗಿದ್ದಂಥವ್ರನ್ನ ದೇವರು ಹೆಚ್ಚು ಗೌರವವನ್ನು ಕೊಡ್ತಾನೆ ಎಂಬುದಾಗಿ ಹೇಳಲಾಗಿದೆ. ಇಲ್ಲಿ ಕೂಡ ದೇವರು ಲೇವಿಯರನ್ನು ನೆನಪು ಮಾಡಿಕೊಂಡನು. ಲೇವಿಯ ಕುಲಕ್ಕೆ ದೇವರು ಯಾವ ಸ್ವಾಸ್ಥ್ಯ ಇರಬಾರ್ದು, ನಾನೇ ಅವರಿಗೆ ಸ್ವಾಸ್ಥ್ಯ ಎಂಬುದಾಗಿ ಹೇಳ್ತಾನೆ. 14ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವಾಗ ಮಹಾಯಾಜಕ ಎಲಾಜಾರನು ಮತ್ತು ಯೆಹೋಶುವನು ಇಸ್ರಾಯೇಲರಿಗೆ ಚೀಟು ಹಾಕಿ 9 ಪ್ಲಸ್ 2 ಗೋತ್ರದವರಿಗೆ, ಕುಲದವರಿಗೆ ಹಂಚಿಕೊಟ್ಟಂಥದ್ದನ್ನು ಗಮನಿಸ್ತಕ್ಕಬಹುದು. ಮತ್ತು ಲೇವಿಯರ ಬಗ್ಗೆ ಇನ್ನೊಂದು ಮಾತಿದೆ, ಅದನ್ನು ನಾವು ಮರಿಬಾರ್ದು. ಯಾಕಂತೇಳಿದ್ರೆ ಪ್ರಾಕ್ಟಿಕಲ್ ಆಗಿ, ಪ್ರಾಯೋಗಿಕವಾಗಿ ಲೇವಿಯರಿಗೆ ಏನೂ ಇಲ್ಲ ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆ ನಮಗೆ ಬರ್ಬೋದು ಅಂತ ತಿಳಿದು ದೇವರು ಯೆಹೋಶುವ 14:4 ಲೇವಿಯರಿಗೆ ಕೆಲವು ಪಟ್ಟಣಗಳು ಅವರ ದನಕುರಿಗಳಿಗೋಸ್ಕರ ಅವುಗಳಿಗೆ ಸೇರಿದ ಹುಲ್ಲುಗಾವಲುಗಳು ಹೊರತಾಗಿ ಬೇರೆ ಏನೂ ಸಿಕ್ಕಲಿಲ್ಲ. ಹಾಗಾದರೆ ಕೆಲವು ಪಟ್ಟಣಗಳು ದೇವರು ಲೇವಿಯರಿಗೆ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ದನಕುರಿಗಳು ಕೂಡ ಅವರಿಗಿತ್ತು. ಅಷ್ಟೇ ಅಲ್ಲ, ದನಕುರಿಗಳಿಗೋಸ್ಕರವಾಗಿ ಅಲ್ಲಿ ಅವುಗಳಿಗೆ ಹುಲ್ಲುಗಾವಲುಗಳನ್ನು ಕೂಡ ದೇವರು ಕೊಟ್ಟಿದ್ದನು. ಅಷ್ಟೇ ಹೊರತು ಬೇರೆ ಏನು ಅವರಿಗೆ ಸಿಕ್ಕಿರಲಿಲ್ಲ. ಯಾಕಂದರೆ ದೇವರೇ ಅವರಿಗೆ ಸ್ವಾಸ್ಥ್ಯವಾಗಿದ್ದನು. ಈ ರೀತಿಯಾಗಿದ್ದಾಗ
ಒಂದು ವಿಚಿತ್ರವಾದಂಥ ಘಟನೆ ಸಂಭವಿಸ್ತದೆ. ಯೆಹೋಶುವನು ಕೂತ್ಕೊಂಡಿದ್ದನು ಮತ್ತು ಅವನ ಪ್ಲೇಸು, ಆ ಯೆಹೋಶುವನ ಸ್ಥಳ ಗಿಲ್ಗಾಲ್ನಲ್ಲಿದ್ದಾಗ ಯೆಹೂದ ಗೋತ್ರದವರು ಯೆಹೋಶುವನ ಬಳಿಗೆ ಬರ್ತಾರೆ. ಅವನ ಜೊತೆಯಲ್ಲಿ ಕಾಲೇಬನು ಕೂಡ ಬರ್ತಾನೆ. ನೆನಪಿರ್ಬೋದಲ್ಲ, ಮೋಶೆ 12 ವ್ಯಕ್ತಿಗಳನ್ನು ಕಾನಾನ್ ದೇಶವನ್ನು ಸಂಚಾರ ಮಾಡಿ ನೋಡಿ ಬಂದು ವರದಿ ಸಲ್ಲಿಸ್ರಿ ಅಂತ ಹೇಳ್ಬಿಟ್ಟು 12 ಜನರನ್ನು ಮೋಶೆ ಕಳಿಸಿದನು. ಅವರಲ್ಲಿ 10 ಜನರು ನಕಾರಾತ್ಮಕವಾಗಿ ಗೊಣಗುಟ್ಟಿದರು, ಅಪನಂಬಿಕೆಯ ಮಾತುಗಳನ್ನು ಆಡಿದರು, ಮೆಜಾರಿಟಿ. ಆದರೆ 2 ವ್ಯಕ್ತಿಗಳು ಮಾತ್ರ, ಮೆಜಾರಿಟಿಯಲ್ಲಿ 12 ಜನರಲ್ಲಿ 2 ವ್ಯಕ್ತಿಗಳು ಮಾತ್ರ ವಿಶ್ವಾಸದ ಮಾತನ್ನು ಅರಿಕೆ ಮಾಡಿದರು, ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನಾವು ಸಕಾರಾತ್ಮಕವಾದ ರೀತಿಯಲ್ಲಿ ಅವರು ವರದಿಯನ್ನು ಸಲ್ಲಿಸಿದರು ಮೋಶೆಗೆ. ಅವರಲ್ಲಿ ಒಬ್ಬನು ಯೆಹೋಶುವನು, ಮತ್ತೊಬ್ಬನು ಕಾಲೇಬನು. ಈಗ ಕಾಲೇಬನು ಯೆಹೋಶುವನು ಭೇಟಿ ಆಗ್ತಾರೆ. ಇಬ್ಬರು ವಯಸ್ಸಾಗಿಬಿಟ್ಟಿದೆ, 80 ಮೇಲೆ ವಯಸ್ಸು. ಇಬ್ಬರು ಭೇಟಿ ಆಗ್ತಾರೆ. ಭೇಟಿಯಾಗಿ ಏನು ಮಾತಾಡಿದ್ರಂತ ನಾವು ನೋಡಿಕೊಳ್ಳೋಣ. ಇನ್ನೊಂದು ರೀತಿಯಿಂದ ನೋಡಬೇಕಾದ್ರೆ 14ನೇ ಅಧ್ಯಾಯ ಮತ್ತು ಯೆಹೋಶುವನ ಗ್ರಂಥದಲ್ಲಿ ಕಾಲೇಬನ ಸಾಕ್ಷಿ, ದ ಟೆಸ್ಟಿಮೋನಿ ಆಫ್ ಕೇಲೆಬ್, ಕಾಲೇಬನ ಸಾಕ್ಷಿಯನ್ನು ಈ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಕಾಲೇಬ್ ಅಂತ ಹೇಳಿದ್ರೆ ಬಲ, ರಭಸ, ದಾಳಿ, ಅಟ್ಯಾಕ್ ಎಂಬಂಥ ಒಂದು ಅರ್ಥವುಳ್ಳಂಥ ಹೆಸರು ಈ ಕಾಲೇಬ. ಸರಿ, ಕಾಲೇಬನು ಬಂದು ಏನು ಹೇಳ್ತಾನೆ ಅಂತ ನಾವು ನೋಡೋಣ ಬನ್ರಿ. 14ನೇ ಅಧ್ಯಾಯ ಯೆಹೋಶುವ ಮತ್ತು 6ನೇ ವಚನದಲ್ಲಿ ಕಾಲೇಬನು ಮಾತಾಡ್ತಿದ್ದಾನೆ ಯೆಹೋಶುವನ ಹತ್ರ. ಅವನ ಮಾತು ಹೀಗಿದೆ: ಯೆಹೋವನು ಕಾದೇಶ್ ಬಾರ್ನ್ಯ ಎಂಬಂಥದ್ದು ಅವರು ಸಂಚಾರ ಮಾಡಿದಂಥ ಮರುಭೂಮಿ, ಅಲೆದಾಡಿದಂಥ ಅರಣ್ಯ. ಅದಕ್ಕೆ ಇನ್ನೊಂದು ಅರ್ಥ ಏನಂತ ಹೇಳಿದರೆ ವಿಲ್ಡರ್ನೆಸ್, ಮರುಭೂಮಿ, ಅರಣ್ಯ ಎಂಬ ಹೆಸರು ಅಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಸ್ಯಾಂಕ್ಚುರಿ, ಮಂದಿರ, ಆಲಯ ಎಂಬ ಹೆಸರು ಕೂಡ ಬರ್ತದೆ. ಕಾದೇಶ್ ಬಾರ್ನಿಯ ಎಂಬಂಥ ಸ್ಥಳದ ತನಕ ಕಾದೇಶ್ ಬಾರ್ನಿಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ, ಈಗ ಇದು ನನಗಿಷ್ಟ ಏನಂದರೆ, ಕಾಲೇಬನು ಯೆಹೋಶುವನನ್ನು ನೋಡಿಬಿಟ್ಟು ಹೇಳ್ತಾನೆ, ನಮ್ಮಿಬ್ಬರು, ಯಾಕಂದರೆ ಅವರಿಬ್ಬರೆಲ್ಲ ಹೋಗಿದ್ದು ಆ ದೇಶ ಸಂಚಾರ ಮಾಡಲಿಕ್ಕೆ, ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಈಗ ಮೋಶೆಗೆ ಒಂದು ವರ್ಡ್, ಒಂದು ಅಬ್ಜೆಕ್ಟಿವ್, ಅದನ್ನು ಸೇರಿಸಿ ಮೋಶೆಗೆ ಇನ್ನೊಂದು ಮಾತು ಅದಕ್ಕೆ ಕೂಡಿಸಿ ಮಾತಾಡ್ತಾನೆ ಆ ಕಾಲೇಬದ್ದು. ನನಗೆ ಭಾಳ ಇಷ್ಟ ಅದೇನಂತ ಹೇಳಿದರೆ, ದೇವರ ಮನುಷ್ಯನಾದ ಮೋಶೆ, ಮೋಸಸ್ ದ ಮ್ಯಾನ್ ಆಫ್ ಗಾಡ್. ಹೌದು, ವಿಶ್ವಾಸಿಗಳ ಜೀವನದಲ್ಲಿ ಚೈಲ್ಡ್ ಆಫ್ ಗಾಡ್, ದೇವರ ಮಗು, ಸರ್ವೆಂಟ್ಸ್ ಆಫ್ ಗಾಡ್, ದೇವರ ಸೇವಕರು, ಮೆನ್ ಆಫ್ ಗಾಡ್, ದೇವರ ಮನುಷ್ಯರು ಅಥವಾ ವಿಮೆನ್ ಆಫ್ ಗಾಡ್, ದೇವರ ಸ್ತ್ರೀಯರು ಅಥವಾ ದೇವ ಭಕ್ತೆಯರು ಎಂಬುದಾಗಿ. ಆದರೆ ದೇವರ ಮಕ್ಕಳು, ದೇವರ ಸೇವಕರು, ದೇವರ ಮನುಷ್ಯರು ಎಂಬುದರಲ್ಲಿ ದೇವರ ಮಕ್ಕಳು ಅದು ಪ್ರಾರಂಭ. ಆದರೆ ದೇವರ ಮನುಷ್ಯರು ಅನ್ನುವಂಥದ್ದು PhD. ಎಲ್ಲರೂ ದೇವರ ಮನುಷ್ಯರಲ್ಲ, ಎಲ್ಲರೂ ದೇವರ ಮಕ್ಕಳು, ಬಹುಶಃ ದೇವರ ಸೇವಕರು ಕೆಲವರು. ಆದರೆ ಕೆಲವರಲ್ಲಿ ಕೆಲವರು ದೇವರ ಮನುಷ್ಯರು, ಮ್ಯಾನ್ ಆಫ್ ಗಾಡ್. ಆದ ಕಾರಣ ಇಲ್ಲಿ
ಯೆಹೋಶುವ 14:6 ವಚನದಲ್ಲಿ ದೇವರ ಮನುಷ್ಯನಾದ ಮೋಶೆ, ಈಗ ಕಾಲೇಬನು ಹೇಳ್ತಾ ಇದ್ದಾನೆ, ಹೇಳಿದ್ದು ನಿನಗೆ ಗೊತ್ತಿರೋದಷ್ಟೇ, ಯೆಹೋವನ ಸೇವಕನಾದ ಮೋಶೆ. ಈಗ ಮತ್ತೆ ಚೇಂಜ್ ಮಾಡ್ತಾರೆ. ಹಾಗಾದರೆ ಮೋಶೆ ದೇವರ ಸೇವಕನೂ ಆಗಿದ್ದನು, ದೇವರ ಮನುಷ್ಯನೂ ಆಗಿದ್ದನು. ಭಾಳ ಅಪರೂಪ. ನನ್ನ ಜೀವನದಲ್ಲಿ ನಾನು ಭೇಟಿಯಾದಂಥ ದೇವರ ಮನುಷ್ಯರು ಅಪರೂಪ. ದೇವರ ಸೇವಕರು ಭಾಳ ಜನ ಭೇಟಿಯಾಗಿದ್ದೀನಿ. ಅವ್ರಿಗಿಂತಲೂ ಹೆಚ್ಚಾಗಿರುವಂಥವರು ದೇವರ ಮಕ್ಕಳು. ಆದರೆ ದೇವರ ಮನುಷ್ಯರಾಗಬೇಕು. ಸರಿ, ಆಗಾಗ ಒಂದು ಪದ ಕಾಲೇಬನ್ನು ಯೂಸ್ ಮಾಡ್ತಾನೆ, ನನ್ನನ್ನು ಕಳಿಸಿದಾಗ. ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ, ಈ ದೇಶವನ್ನು ಈಗಾಗಲೇ ಆ ದೇಶಕ್ಕೆ ಬಂದುಬಿಟ್ಟಿದ್ದಾರೆ. ಮೊದಲು ಸಂಚಾರ ಮಾಡಿ ಅದನ್ನು ಒಂದು ರೀತಿಯ ಗೂಢಚಾರರಾಗಿ ಹೋಗಿ ನೋಡಿ ಬಂದರು ಈ ಕಾಲೇಬ. ಆವಾಗ 40 ವರ್ಷಗಳ ಹಿಂದೆ. ಈಗ ಅದೇ ದೇಶ ಇವನಿಗೆ ಸಿಕ್ಬಿಟ್ಟಿದೆ 40 ವರ್ಷಗಳಾದ ಮೇಲೆ ಸುಮಾರು. ಈಗ ಹೇಳ್ತಿದ್ದಾನೆ, ನನ್ನನ್ನು ಮೋಶೆ ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು, ಮತ್ತು ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು, ಅಪನಂಬಿಗಸ್ತರು ಅಂತ ಹೇಳ್ತಾ ಇಲ್ಲ, ಅವಿಶ್ವಾಸಿಗಳು ಎಂಬುದಾಗಿ ಹೇಳ್ತಾ ಇಲ್ಲ, ನನ್ನ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾವಾದರೂ, ಮತ್ತೆ ನಾವು ಅಂತ ಹೇಳ್ತಾನ್ರಿ. ಮೊದಲು ನಮ್ಮಿಬ್ಬರಂತ ಹೇಳ್ದ 6ನೇ ವಚನದಲ್ಲಿ. ಈಗ 8ನೇ ವಚನದಲ್ಲಿ ನಾವಾದರೂ, ಅಂದರೆ ಯೆಹೋಶುವನೇ ನೀನು ಪ್ಲಸ್ ನಾನು, ನಾವಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆವು. ಯಥಾರ್ಥ ಏನಂತ ಹೇಳಿದ್ರೆ ವಿಶ್ವಾಸವೇ ಯಥಾರ್ಥ, ಯಥಾರ್ಥವೇ ವಿಶ್ವಾಸ. ಒಂದಕ್ಕೊಂದು ಸಂಬಂಧ. ಆದ ಕಾರಣ ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣವಾಗಿ ನನಗೆ ಹೇಳಿದನು. ಈಗ ಮೋಶೆ ಕಾಲೇಬನಿಗೆ ಕೊಟ್ಟ ಪ್ರಾಮಿಸನ್ನು ಕಾಲೇಬನು ಯೆಹೋಶುವನ ಮುಂದೆ ತರ್ತಾ ಇದ್ದಾನ್ರಿ. ಸುಮಾರು 40 ವರ್ಷಗಳಾದ ಮೇಲೆ ನನಗೆ ಜಮೀನು ಕೊಡ್ತೀನಂತ ಮೋಶೆ ಹೇಳಿದರು ಎಂಬಂಥ ವಿಷಯ ಹೇಳ್ತಿದ್ದಾನೆ. ಮೋಶೆಯನ್ನು ಕೋಟ್ ಮಾಡಿಬಿಟ್ರು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಈಗಾಗಲೇ 45 ವರ್ಷ ದಾಟಿಬಿಟ್ಟಿದೆ. ಲೆಕ್ಕ ನೋಡ್ರಿ, ವಯಸ್ಸಾಗಿದ್ರು ಕೂಡ ಕಾಲೇಬನು ಕ್ಯಾಲ್ಕುಲೇಷನ್ಸ್ ಲೆಕ್ಕಾಚಾರ ಕರೆಕ್ಟ್ ಇದೆ. ಸುಮಾರು 45 ವರ್ಷಗಳು ದಾಟಿಬಿಟ್ಟಿದೆ. ಆದ ಕಾರಣ ಯೆಹೋವನು ತಾನು ನುಡಿದಂತೆ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನು. ಈಗ ಕರೆಕ್ಟು ವಯಸ್ಸು ಹೇಳ್ಬಿಡ್ತಾನೆ ಯೆಹೋಶುವನು. ಈಗ 85 ವಯಸ್ಸು ಆಗ್ಬಿಡ್ತು. ಅವನು ದೇಶ ಸಂಚಾರ ಮಾಡಿದಾಗ 40 ವಯಸ್ಸು, ಮಧ್ಯದಲ್ಲಿ ಒಂದು 5 ವರ್ಷ ಆಚೆ ಈಚೆ ಹೋಯಿತು. ಈಗ ವಶಪಡಿಸ್ಕೊಂಡ್ಬಿಟ್ರು. 85 ಹಾಗಾದರೆ ಭಾಳ ವಯಸ್ಸಾಗ್ಬಿಟ್ಟಿದೆ, ನಾನು ಮುದುಕನಾಗ್ಬಿಟ್ಟಿದ್ದೇನೆ, ವೀಕ್ ಆಗಿಬಿಟ್ಟಿದ್ದೇನೆ, ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ ಹೇಳ್ತಾನ? ಇಲ್ಲ. ಏನು ಹೇಳ್ತಾನೆ ಕೇಳಿಸ್ಕೊಳ್ಳೋಣ. 85 ವರ್ಷದವನಾಗಿದ್ದೇನೆ. ಮೋಶೆ ನನ್ನನ್ನು ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತೋ, 40 ವಯಸ್ಸು ಇದ್ದಾಗ ನನಗೆ ಎಷ್ಟು ಬಲವಿತ್ತು ಈಗಲೂ ಅಷ್ಟಿದೆ. ಕಾಲೇಬನ ಮಾತು ನನಗೆ ಭಾಳ ಇಷ್ಟ. ಮೋಶೆನ ಕಳಿಸಿದಾಗ ಎಷ್ಟು ಶಕ್ತಿ ಇತ್ತೋ, 40 ವಯಸ್ಸಿನಲ್ಲಿ ಎಷ್ಟು ಶಕ್ತಿ ಇತ್ತೋ ಈಗಲೂ ಅಷ್ಟಿದೆ. ಆ ರೀತಿಯಾಗಿ ಹೇಳ್ಬಿಟ್ಟು ಇನ್ನೊಂದು ಶಾಕಿಂಗ್ ನ್ಯೂಸ್ ಹೇಳ್ತಾನೆ ಕಾಲೇಬ ಯೆಹೋಶುವನಿಗೆ. ಅದೇನಂತ ಹೇಳಿದ್ರೆ, ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಈಗಿರ್ತದೆ. ಈಗಲೂ ಯುದ್ಧ ಮಾಡ್ಲಿಕ್ಕೆ ರೆಡಿ ನಾನು. 80 ವಯಸ್ಸು, ಆದರೆ ಯುದ್ಧ ಮಾಡ್ಲಿಕ್ಕೆ ರೆಡಿ, ಶಕ್ತಿ ಇದೆ ನನಗೆ. ಕೆಲವರು ಈ ರೀತಿಯಾಗಿ ಕೇಳಿದ್ದೀನಿ, ವಯಸ್ಸಾಗ್ಬಿಟ್ಟ ಮೇಲೆ ನಾವು ಏನಾಗ್ತೀವೋ, ಹೇಗಿರ್ತೀವೋ ಏನೋ. ಆದರೆ ಆ ರೀತಿಯಾಗಿ ಮಾತಾಡಿಲ್ಲ ಕಾಲೇಬನು. ಅವಾಗ ಎಷ್ಟು ಶಕ್ತಿ ಇದೆ ಅಷ್ಟೇ ಶಕ್ತಿ ಇದೆ. ಆ ರೀತಿಯಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಹೀಗಿರಲಾಗಿ ಯೆಹೋವನು ಈ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಸಾಮಾನ್ಯವಾಗಿ ವಯಸ್ಸಾಗ್ಬಿಟ್ರು, 85 ವಯಸ್ಸಾಗ್ಬಿಟ್ಟು ಪರ್ವತ ಎಲ್ಲಿ ಹತ್ತೋದು? ಆದ ಕಾರಣ ಬಯಲು ಪ್ರದೇಶ ನನಗೆ ಕೊಡು, ನಡೆಯೋದಕ್ಕೆ ಕಷ್ಟ ಅಂತ ಹೇಳಲಿಲ್ಲ. ಕಾಲೇಬನ್ ಏನು ಹೇಳ್ತಾನೆ? ಪರ್ವತ ಪ್ರದೇಶ ಕೊಡು, ನನಗೆ ಪರ್ವತ ಕೊಡು, ಬೆಟ್ಟ ಕೊಡು ಎಂಬುದಾಗಿ ಹೇಳ್ತಿದ್ದಾನೆ. ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸು, ವಿಚಿತ್ರ, ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಇದರಲ್ಲಿ ಉನ್ನತ ಪುರುಷರು ಇರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡವು, ಕೋಟೆ ಕೊತ್ತಲುಗಳು ಉಳ್ಳವು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಈಗ ಯೆಹೋಶುವನಿಗೆ ಹೇಳ್ತಾನೆ, ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ, ಇದು ದೊಡ್ಡ ದೊಡ್ಡ ಉನ್ನತ ಪುರುಷರು, ಜೈಂಟ್ಸ್, ರಾಕ್ಷಸರಂತ ಜನರಲ್ಲಿ ಇರ್ತಾರಂತ ಕೇಳಿಸ್ಕೊಂಡಿದೆಯಲ್ಲ, ದೊಡ್ಡ ಕೋಟೆಗಳೆಲ್ಲ ಇದೆಯಲ್ಲ, ಅವರೆಲ್ಲರನ್ನು ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಗಾದರೆ ಈ ಚಾಲೆಂಜಸ್ ಇರುವಂಥ, ದೊಡ್ಡ ದೊಡ್ಡ ಪುರುಷರು ಇರುವಂಥ, ಬೆಟ್ಟ ಇರುವಂಥ ಈ ಸ್ಥಳ ಕೊಡು, ನಾನು ದೇವರು ನನಗೆ ಕೃಪೆ ಕೊಡ್ತಾನೆ ಅಥವಾ ಸಹಾಯ ಮಾಡ್ತಾನೆ, ಅವ್ರನ್ನ ನಾನು ಓಡಿಸ್ಬಿಡ್ತೇನೆ ಈ ವಯಸ್ಸಿನಲ್ಲೂ. ಇದನ್ನು ಕೇಳಿದಾಗ ಯೆಹೋಶುವನಿಗೆ ಭಾಳ ಆಶ್ಚರ್ಯ ಆಯಿತು. 13ನೇ ವಚನ, ಯೆಹೋಶುವನು ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಹೌದು, ಕಾಲೇಬನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಅನುಸರಿಸಿದ್ದರಿಂದ, ಹೊಂದಿಕೊಂಡದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ತು. ಯಾಕೆ ಸಿಕ್ತು? ಆಟೋಮೆಟಿಕ್ ಆಗಿ ಭಾಗ ಆಗ್ಬಿಡ್ತು ಅಂತ ಹೇಳಿ ಕೊಟ್ಟಿಲ್ಲ. ಪೂರ್ಣ ಮನಸ್ಸಿನಿಂದ ದೇವರನ್ನು ಕಾಲೇಬನು ಹಿಂಬಾಲಿಸಿದ್ರಿಂದ ಹೆಬ್ರೋನ್ ಕಾಲೇಬನಿಗೆ ಯೆಹೋಶುವನು ಕೊಡ್ತಾನ್ರಿ. ಹೌದು, ಆಶ್ಚರ್ಯ. 14ನೇ ಅಧ್ಯಾಯ ಯೆಹೋಶುವನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. And these are the countries which the children of Israel inherited in the land of Canaan, which Eleazar the priest and Joshua the son of Nun and the heads of the fathers of the tribes of the children of Israel distributed for inheritance to them. By lot was their inheritance, as the Lord commanded by the hand of Moses, for the 9 tribes and for the half-tribe. For Moses had given the inheritance of 2 tribes and an half-tribe on the other side Jordan. But unto the Levites he gave none inheritance among them. For the children of Joseph were 2 tribes, Manasseh and Ephraim, therefore they gave no part unto the Levites in the land, save cities to dwell in, with their suburbs for their cattle and for their substance. As the Lord commanded Moses, so the children of Israel did, and they divided the land. Then the children of Judah came unto Joshua in Gilgal. And Caleb the son of Jephunneh the Kenizzite said unto him, Thou knowest the thing that the Lord said unto Moses the man of God concerning me and thee in Kadesh Barnea. 40 years old was I when Moses the servant of the Lord sent me from Kadesh Barnea to espy out the land. And I brought him word again as it was in mine heart. Nevertheless my brethren that went up with me made the heart of the people melt, but I wholly followed the Lord my God. And Moses sware on that day, saying, Surely the land whereon thy feet have trodden shall be thine inheritance, and thy children's forever, because thou hast wholly followed the Lord my God. And now behold, the Lord hath kept me alive, as he said, these 45 years, even since the Lord spake this word unto Moses, while the children of Israel wandered in the wilderness. And now, lo, I am this day 85 years old. As yet I am as strong this day as I was in the day that Moses sent me. As my strength was then, even so is my strength now, for war, both to go out and to come in. Now therefore give me this mountain, whereof the Lord spake in that day,
For thou heardest in that day how the Anakims were there, and that the cities were great and fenced. If so be the Lord will be with me, then I shall be able to drive them out, as the Lord said. And Joshua blessed him, and gave unto Caleb the son of Jephunneh Hebron for an inheritance. Hebron therefore became the inheritance of Caleb the son of Jephunneh the Kenizzite unto this day, because that he wholly followed the Lord God of Israel. And the name of Hebron before was Kirjatharba, which Arba was a great man among the Anakims, and the land had rest from war.